ಹಲೋ, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಈಗಾಗಲೇ ನಾನು ನನ್ನ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ಪಾರ್ಟ್ 1, ಪಾರ್ಟ್ 2 ಅಂತ ಹೇಳಿ ನನ್ನ ಫ್ಯಾಮಿಲಿ ಟ್ರಿಪ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಯಾರೆಲ್ಲ ನೋಡಿದಿರೋ ಅವರು ಈ ಪಾರ್ಟ್ 3 ನೋಡ್ಬೋದು. ಯಾರು ನೋಡಿಲ್ವೋ ಫಸ್ಟ್ ಹೋಗಿ ಆ ವಿಡಿಯೋಸ್ನ ನೋಡಿ ಆಮೇಲೆ ಇದನ್ನು ಬಂದು ನೋಡಿದ್ರೆ ನಿಮಗೆ ಒಂದು ಗೊತ್ತಾಗುತ್ತೆ ಹೇಗಿದೆ ನಮ್ಮ ಓಲ್ಡ್ ಟ್ರಿಪ್ ಅಂತ. ನಾವಿಲ್ಲಿ ಉಡುಪಿ ಮತ್ತು ಮಂಗಳೂರು ಟ್ರಿಪ್ ಬಂದಿದ್ದೀವಿ. ಈಗ ನಾವಿಲ್ಲಿ ಮಲ್ಪೆನಲ್ಲಿ ವಾಟರ್ ಅಡ್ವೆಂಚರಸ್ ಗೇಮ್ಸ್ನ ಹಾಪ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಪ್ಯಾರಾಸೈಲಿಂಗ್ ಹೋಗ್ತಾ ಇದ್ದೀವಿ. ಸೊ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡೋಣ. ಜೊತೆಗೆ ನನ್ನ ಮಗನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಪ್ಯಾರಾಸೈಲಿಂಗ್ ಮಾಡೋದು ನಾನು ನನ್ನ ಹಸ್ಬೆಂಡ್ ಇಬ್ಬರೇ, ಆದರೆ ಅವನ ಜೊತೆಗಿರ್ತಾನೆ ಬೋಟಲ್ಲಿ. ಬಿಟ್ಟೋಗ್ಬೇಕಲ್ಲ ಅಂತ ನಾವೀಗೆಲ್ಲ ಈ ಬೋಟ್ನಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ಯಾರಾಸೈಲಿಂಗ್ಗೆ. ಸೊ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕಪಲ್ಸೇ ಇಲ್ಲಿ ಬಂದಿರೋದು. ನಾವು ಮತ್ತು ಇನ್ನೊಂದು ಫ್ಯಾಮಿಲಿ ಅಷ್ಟೇ ಮಕ್ಳನ್ನ ಕರ್ಕೊಂಡು ಬಂದಿರೋದು, ಇನ್ನೆಲ್ಲ ಕಪಲ್ಸೇ. ತುಂಬ ಚೆನ್ನಾಗಿತ್ತು. ಯಾರು ಒಬ್ರಿಗೊಬ್ರು ಗೊತ್ತಿಲ್ಲ, ಆದರೆ ಹೋಗಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 1.5 hour ಟೈಮ್ ತೊಗೊಂಡಿದ್ರಿಂದ ಎಲ್ಲರೂ ನಮಗೂ ಪರಿಚಯ ಆಗಿಬಿಟ್ರು ಒಬ್ರಿಗೊಬ್ರು. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನನ್ನ ಮಗನ್ನ ನಮಗೆ ಬಿಟ್ಟೋಗಕ್ಕೆ ಮನ್ಸು ಕೂಡ ಆಗಲೇ ಇಲ್ಲ. ಅವ್ನು ಕೂಡ ನಾವು ಅಟ್ಲೀಸ್ಟ್ ನಮ್ಮ ಜೊತೆ ಅವ್ನು ಪ್ಯಾರಾಸೈಲಿಂಗ್ ಮಾಡೋಕ್ಕಾಗದಿದ್ರು ನಮ್ಮ ಜೊತೆನೇ ಇದ್ದು ಅದನ್ನೆಲ್ಲ ನೋಡ್ಬೋದಲ್ಲ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಅವ್ನು ತುಂಬ ಖುಷಿ ಪಟ್ಟ ಹೇಳ್ಬೇಕಂದ್ರೆ. ಯಾಕಂತಂದ್ರೆ ಅವ್ನಿಗೆ ಇದೆಲ್ಲ ಪೂರ್ತಿ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ. ಬಂದಿರೋದೇ ಫಸ್ಟ್ ವಿಸಿಟ್ ಆಗಿರೋದ್ರಿಂದ ಬೀಚ್ಗೆ ಅವ್ನಿಗೆ ಇದೆಲ್ಲ ಪೂರ್ತಿ ಹೊಸದಾಗಿರುತ್ತೆ. ಅವನಂತೂ ತುಂಬ ಕುತೂಹಲದಿಂದ ನೋಡ್ತಾ ಇದ್ದ ಏನೇನು ಆಗ್ತಾ ಇದೆ, ಏನು ನಡೀತಾ ಇದೆ ಅಂತ. ಫಸ್ಟ್ ಪ್ಯಾರಾಸೈಲಿಂಗ್ ನನ್ನ ಹಸ್ಬೆಂಡನ್ನೇ ಹೋದರು. ಸೊ ಅವ್ರು ಬಂದ ಮೇಲೆ ನೆಕ್ಸ್ಟ್ ನಾನು ಹೋಗ್ತೀನಿ. ಇದೇ ರೀತಿ ಆರ್ಡ್ರ್ ಆಗಿ 1 by 1 ಎಲ್ಲರೂ ಹೋಗೋದು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಅಲ್ಲಿ ಯಾವ ರೀತಿ ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಇದನ್ನು ಲೈಫಲ್ಲಿ ಪ್ರತಿಯೊಬ್ಬರು ಒಂದು ಸಲನಾದ್ರೂ ಟ್ರೈ ಮಾಡಬೇಕು. ಯಾಕಂತಂದರೆ ನಾವು ಏನೇ ಹೇಳ್ಬೋದು ಬಾಯಲ್ಲಿ, ಬಟ್ ಅಲ್ಲಿ ನಾವು ಸ್ವತಃ ಹೋಗಿ ಅದನ್ನು ಫೀಲ್ ಮಾಡ್ತೀವಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಖಂಡಿತ ಪ್ರೈಸ್ಲೆಸ್ ಅಂತ ಹೇಳ್ಬೋದು. ಮೇಲಿಂದ ಒಂದು ಸಮುದ್ರನ ನೋಡೋದಿದೆಯಲ್ಲ, ಆ ಒಂದು ವ್ಯೂ ಇದೆಯಲ್ಲ, ಆ ಬ್ಯೂಟಿ ಚೆನ್ನಾಗಿರುತ್ತೆ ಗೊತ್ತಾ. ನಾನು ಹೋಗ್ತಾ ಇದ್ದೀನಿ. ಪರ್ಸ್ನಲಿ ನನಗೆ ಈ ರೀತಿ ಅಡ್ವೆಂಚರಸ್ ಗೇಮ್ಸ್ ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಏನಾದರೂ ಡಿಫ್ರೆಂಟಾಗಿ ಒಂದು ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಬೇಕು ಅಂತ ಇಷ್ಟಪಡ್ತಿರ್ತೀನಿ. ಆದರೆ ನನ್ನ ಮಗ ಹುಟ್ಟಿದ ಮೇಲೆ ಇದಕ್ಕೆಲ್ಲ ಅವಕಾಶನೇ ಸಿಗ್ತಾ ಇಲ್ಲ. ಮಗು ಇರೋದ್ರಿಂದ ನಾನು ಆಲ್ಮೋಸ್ಟ್ ಮಗು ಜೊತೆನೇ ಜಾಸ್ತಿ ಸಮಯ ಎಂಗೇಜ್ ಆಗಿರ್ತೀನಿ. ಖಂಡಿತ ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಮತ್ತೆ ಲೈಫ್ ನಾರ್ಮಲ್ ಆಗುತ್ತೆ. ಅಲ್ಲಿವರೆಗೂ ಇದೇ ರೀತಿ ಒಂಚೂರು ಬ್ಯುಸಿ ಇರ್ತೀನಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ತುಂಬ ಚೆನ್ನಾಗಿತ್ತು. ಪ್ಯಾರಾಸೈಲಿಂಗ್ನ ಒಂದು ಸತಿ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಲೇಬೇಕು.
ತುಂಬ ಮೇಲಕ್ಕೆ ಹೋದಾಗ ಅಲ್ಲಿಂದ ಆ ಒಂದು ಸಮುದ್ರನ ಮೇಲಿಂದ ಕೆಳಗಡೆಗೆ ನೋಡೋದಿದೆಯಲ್ಲ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಅದನ್ನು ನೀವು ಹೋಗಿ ಸ್ವತಃ ಫೀಲ್ ಮಾಡಬೇಕು. ಆಮೇಲೆ ನೀರೊಳಗಡೆಗೆ ನಮ್ಮನ್ನ ಲೈಕ್ ಅದೊಂದು ಸ್ವಲ್ಪ ಥ್ರಿಲ್ಲಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ನಮಗೆ ತುಂಬ ಥ್ರಿಲ್ ಆಗಲಿ, ಖುಷಿ ಆಗಲಿ ಅಂತ ಹೇಳಿ ಆ ರೀತಿ ಮಾಡಿಸ್ತಾರೆ. ಬಟ್ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಬಿಕಾಸ್ ಓಲ್ ಪ್ಯಾಕೇಜಲ್ಲಿ ಅವ್ರು ಸ್ಟಾರ್ಟಿಂಗ್ ಮಾತಾಡೋದೇ ಒಂದು, ಆ್ಯಂಡ್ ಅಲ್ಲಿ ನಾವು ಆಟ ಆಡಬೇಕಾದ್ರೆ ಆಮೇಲೆ ಅವ್ರು ಎಕ್ಸ್ಟ್ರಾ ಅಂತ ಹೇಳಿ ಆ ಮೂಮೆಂಟಲ್ಲಿ ನಮ್ಮನ್ನ ಕಟ್ಟಾಕ್ಬಿಡ್ತಾರೆ. ನಮಗೂ ಏನು ಅನಿಸುತ್ತೆ, ಕೊನೆ ಮೂಮೆಂಟಲ್ಲಿ ಅಯ್ಯೋ ಇಷ್ಟು ಖರ್ಚು ಮಾಡಿದ್ದೀವಂತೆ, ಇನ್ನೊಂದು ಸ್ವಲ್ಪಕ್ಕೇನು ಮುಖ ನೋಡೋದು, ಫೈನಲಿ ಎಂಜಾಯ್ಮೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಲ್ವಾ. ಅದರಿಂದ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಫುಲ್ಲು ನಮ್ಮನ್ನು ಹಿಂಗೆ ಜೋರಾಗಿ ಸ್ಪೀಡಾಗಿ ಎಳ್ಕೊಂಡು ಹೋಗುತ್ತೆ. ಆ ರೀತಿ ಅವರು ಜರ್ಕ್ ಓಡಿಸಿ ನಮ್ಮನ್ನ ಈ ಥರ ನೀರುಗಳ್ಗಡೆಗೆ ಮುಳುಗಿಸೋದು, ಆಮೇಲೆ ಎತ್ತೋದು, ಈ ರೀತಿ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಬೇಜಾರಿನ ವಿಷಯ ಏನು ಗೊತ್ತಾ, 2 ಮಿನಿಟ್ಸ್ಗಿಂತ ಜಾಸ್ತಿ ನಮ್ಮನ್ನು ಮೇಲ್ಗಡೆ ಇರಿಸೋದಿಲ್ಲ ಅವರು, ತುಂಬ ಬೇಗ ಇಳಿಸ್ಬಿಡ್ತಾರೆ. ಅದು ಒಂದು ಬೇಜಾರಾಯಿತು. ಅದು ಬಿಟ್ಟರೆ ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಖಂಡಿತ ಯಾರಾದರೂ ಮಲ್ಪೆ ಬೀಚ್ಗೆ ಹೋದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಅಂತ ಹೇಳ್ತಾ, ಇಲ್ಲಿಗೆ ನಮ್ಮ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ನೆಕ್ಸ್ಟು ನಾವು ರೂಮ್ಗೆ ಹೊರಟ್ವಿ. ಹೋಗಿ ಊಟ ಮಾಡಿ ಮಲ್ಕೊಂಬಿಟ್ವಿ, ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಟ್ರಿಪ್ನ 4ನೇ ದಿನ, ಕೊನೆ ದಿನ ಹೊಟ್ಟೋಗ್ತಾ ಇದ್ದೀವಿ. ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಅದರಿಂದ ಕೊನೆ ದಿನ ನನ್ನ ಮಗನ್ನ ಕಂಪ್ಲೀಟಾಗಿ ಓಲ್ಡ್ ಟ್ರಿಪ್ ಅವನ ಸಮುದ್ರದಲ್ಲೇ ಆಟ ಆಡಿದ್ದಾನೆ ಅಂತ ಹೇಳ್ಬೋದು. ಅವನು ಖುಷಿ ಆದರೆ ಖಂಡಿತ ನಮಗೂ ಅದೇ ಖುಷಿ. ಬೆಳಗ್ಗೆ ಬೇಗ ಎದ್ದು ಮತ್ತೆ ಆಟ ಆಡೋಕ್ಕೆ ಕೊಟ್ಟೋಗ್ಬಿಟ್ವಿ. ಯಾಕಂತಂದರೆ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ನಮಗೆ ಜಾಸ್ತಿ ಸಮಯ ಇರಲಿಲ್ಲ. ಒಂದಷ್ಟೊತ್ತು ಆಟ ಆಡಿಕೊಂಡು ನೀರಲ್ಲಿ ಮತ್ತೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿಯಾಗಿ ನಾವು ಚೆಕ್ಔಟ್ ಆಗಬೇಕಾಗಿತ್ತು. ಅದರಿಂದ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಬೇಗ ನೀರಲ್ಲಿ ಆಟ ಆಡೋಕ್ಕೆ ಕೊಟ್ಟೋದ್ವಿ. ಇಲ್ಲಿ ನನ್ನ ಮಗ, ನನ್ನ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಮಗನಿಗೆ ಕಪ್ಪೆಗೂಡು ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಆಟ ಆಡಿದ್ದೆಲ್ಲ ಆಯಿತು. ಆಲ್ಮೋಸ್ಟ್ 9:30 ಆಗಿದೆ ಈಗ ಬ್ರೇಕ್ಫಾಸ್ಟ್ ಮಾಡೋ ಟೈಮು. ಸೊ ಸೀದಾ ಕಾಟೇಜಿಗೆ ಬಂದ್ಬಿಟ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು, ಇಡ್ಲಿ, ಖಾರದ ಅವಲಕ್ಕಿ, ಚಟ್ನಿ, ಸಾಂಬಾರು ಇಷ್ಟು ಬ್ರೇಕ್ಫಾಸ್ಟಲ್ಲಿತ್ತು. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಂದರೆ ಲೈಕ್ ಮನೆ ಊಟದ ಥರನೇ ನನಗಂತೂ ಅನಿಸಿದ್ದು ಡೇ 1ಇಂದ ಕೂಡ. ಎಲ್ಲೂ ನಾವು ಹೋಟೆಲ್ ಫುಡ್ ತಿಂತಾ ಇದ್ದೀವಿ ಅನ್ನೋ ಥರ ಏನೂ ಅನ್ನಿಸ್ಲಿಲ್ಲ. ಸಫಿಷಿಯೆಂಟಾಗಿ ಬ್ರೇಕ್ಫಾಸ್ಟ್ ತಿನ್ಬೋದು, ಆದರೆ ಲಂಚ್ ಮತ್ತು ಡಿನ್ನರ್ ಮಾತ್ರ ಇವ್ರ ಹತ್ರ ಸರ್ವಿಸ್ ಇರೋದಿಲ್ಲ. ನಾವು ಹೊರ್ಗಡೆ ಊಟ ಮಾಡಬೇಕಾಗತ್ತೆ. ತಿಂಡಿ ಮಾಡ್ಕೊಂಡು ಸೀದಾ ರೂಮಿಗೆ ಬಂದ್ವಿ. ಬಿಸಿಲಲ್ಲಿ ಒಂದಷ್ಟೊತ್ತು ನೀರಲ್ಲಿ ಆಟ ಆಡಿದ್ರಿಂದ ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಮಾಡೋಣ ಅನ್ನಿಸ್ತು. ನನ್ನ ಮಗನೂ ಅವರಪ್ಪನ ಜೊತೆ ಹೇಗೆ ಆಟ ಆಡ್ತಾ ಇದ್ದಾನೆ ನೋಡಿ. ಅವನಂತೂ ಅವರಪ್ಪನ ಮೇಲೆ ನಿಂತ್ಕೊಳ್ಳೋದು, ಬೀಳೋದು, ಒದ್ದಾಡೋದು ಇದೇ ಆಗೋಗ್ಬಿಟ್ಟಿತ್ತು ಅವನದಂತೂ. ಸೊ ಹಾಗೆ ಒಂದಷ್ಟು ಸಮಯ ರೂಮಲ್ಲಿ ಹಾಗೆ ಸ್ಪೆಂಡ್ ಮಾಡಿದ್ವಿ. ನನಗಂತೂ ತುಂಬ ಬೇಜಾರು, ಅಯ್ಯೋ ನಮ್ಮ ಟ್ರಿಪ್ ಮುಗ್ದೇ ಹೋಯ್ತಲ್ಲ ಇವತ್ತಿಗೆ ಅಂತ. ಏನು ಮಾಡೋಕ್ಕಾಗುತ್ತೆ, ಫೈನಲಿ ನಮ್ಮ ಊರಿಗೆ, ನಮ್ಮ ಮನೆಗೆ ನಾವು ವಾಪಸ್ ಬರಲೇಬೇಕಲ್ವಾ. ಜಸ್ಟ್ ಚೆಕ್ಔಟ್ ಆದ್ವಿ, ನಮ್ಮ ಕಾಟೇಜಿಂದ ಹೊರಡ್ತಾ ಇದ್ದೀವಿ. ನನಗಂತೂ ತುಂಬ ಬೇಜಾರಾಗ್ತಾ ಇದೆ, ಅಯ್ಯೋ ನಮ್ಮ ಟ್ರಿಪ್ ಮುಗ್ದೋಯ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ನನ್ನ ಮಗ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಹೊರಡೋಕ್ಕೆ.
ಅಜ್ಜಿ ಹತ್ರ ಬಾಯ್ ಮಾಡಿಬಿಡಿ ಇಲ್ಲಿ ಇಲ್ಲ ಹಾಯ್, ಜಸ್ಟ್ ಚೆಕ್ಔಟ್ ಆದ್ವಿ, ಮೈಸೂರು ಕಡೆ ಹೊರಟ್ವಿ. ನಿಮಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ದರೆ ಕಮೆಂಟ್ಸ್ ಮಾಡಿ, ಖಂಡಿತ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಚೇಂಜಸ್ ಏನಾದರೂ ಇದ್ದರೆ ಮಾಡ್ಕೊಳ್ಳೋಕ್ಕೆ. ಹಾಕು ಹೇಗೆ ಕಾಣಿಸ್ತೀಯಾ ತೋರಿಸು ಮಂಗೆ ಹಾಕೊಂಡು ನೀನು ಹಾಕು ವಾವ್ ಉಲ್ಟಾ ಮಗ್ನೆ ಉಲ್ಟಾ ಹಾಕೊಂಬಿಟ್ಟೆ ಸರಿ ಮಾಡೋದನ್ನ ಸೂಪರ್ ಸೂಪರ್ ಬಂಗಾರ ಆಯ್ತು ಹಾಕು ಮಂಗ ಆಯ್ತು ಫೈನಲಿ ಇವತ್ತು 3 days ಕಂಪ್ಲೀಟ್ ಆಗಿದೆ. ಸೊ 4th ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ರೆಡಿಯಾಗಿ ಈಗ ಜಸ್ಟ್ ವೆಕೇಟ್ ಆದ್ವಿ. ನಮ್ಮ ಕಾಟೇಜ್ ವೆಕೇಟ್ ಆಗಾಯಿತು. ಸೊ ನಮ್ಮ ಟ್ರಿಪ್ ಇವತ್ತು ಎಂಡಪ್ ಆಗ್ತಾ ಇದೆ. ಗೋ ಬ್ಯಾಕ್ ಟು ದ ಹೋಮ್. ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ ಹೋಗೋಕ್ಕೆ, ಇಷ್ಟು ಬೇಗ 3 days ಆಗೋಯ್ತಾ ಅಂತ. ಸೊ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದ, ಸಿಕ್ಕಾಪಟ್ಟೆ ಖುಷಿಪಟ್ಟ. ಅವ್ನು ಹುಟ್ಟಿದಾಗಿಂದ ಇದೇ ಫಸ್ಟ್ ಬೀಚ್ ವಿಸಿಟ್ ಅಲ್ವಾ, ಸೊ ಅವ್ನಿಗೆ ತುಂಬ ಖುಷಿ ಆಯಿತು. ಮನೇಲಿ ಕೂಡ ಅವ್ನು ಯಾವಾಗಲೂ ನೀರು ನೋಡಿದ್ರೆ ಸಾಕು ಆಟಾಡೋಕ್ಕೆ ಇಷ್ಟಪಡ್ತಿದ್ದ. ಸೊ ಈಗ ಒಂದೇ ಸಲ ಬೀಚ್ ಅಷ್ಟೊಂದು ನೀರು ನೋಡಿ ಅವ್ನು ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದ. ಸೊ ಕಂಟಿನ್ಯೂಸ್ ಆಗಿ ನಾವು ಬಂದ ದಿನದಿಂದ ಹಿಡಿದು ಇಲ್ಲಿವರೆಗೂ 4 days ಪೂರ್ತಿ ಅವನ್ನ ಬೀಚಲ್ಲಿ ಆಟಾಡಿಸಿದ್ದೀವಿ. ಯಾವಾಗಲೂ ಪದೇ ಪದೇ ಬರೋಕ್ಕಂತೂ ಆಗಲ್ಲ, ಇಯರ್ಲಿ ಒನ್ಸ್ ಬರ್ಬೋದಷ್ಟೇ, ಅದು ಪ್ಲ್ಯಾನ್ ಮಾಡಿ. ಸೊ ತುಂಬ ಖುಷಿ ಆಯಿತು. ಸೊ ತುಂಬಾ ಬಿಸಿಲಿದೆ ಇಲ್ಲಿ. ಜಸ್ಟ್ ಎಷ್ಟೇ ಫ್ರೆಶ್ ಆಗಿರೋಕ್ಕೆ ಟ್ರೈ ಮಾಡಿದ್ರೂ ಬೇಗ ಸ್ವೆಟ್ ಆಗಿಬಿಡ್ತೀವಿ, ಅಷ್ಟು ಬಿಸಿಲಿದೆ. ನೆನ್ನೆ ನೈಟ್ ನಾವು ಬಂದಾಗಿಂದ ಫಸ್ಟ್ ಟೈಮ್ ಮಳೆ ಬಂತು. ಸೊ ಮಳೆ ಬಂದಮೇಲಂತೂ ಇನ್ನೂ ಬಿಸಿಲು ಜಾಸ್ತಿ ಆಗಿಬಿಡ್ದೆ ಕಾವು. ಸೊ ನನ್ನ ಮಗ ಆಗಲೇ ಮಲ್ಕೊಂಡೇ ಬಿಟ್ಟ, ಅವನಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇನ್ನೇನು ಮುಗೀತು ನಮ್ಮ ಟ್ರಿಪ್ಪು. ಆನ್ ದ ವೇ ಹೋಗ್ತಾ ಹಾಗೆ ಎಳ್ನೀರು ಕುಡಿಯೋಣ ಅನ್ನಿಸ್ತು. ಯಾಕಂದರೆ ಇಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿದ್ದಿದ್ದರಿಂದ ತುಂಬ ದಾಹ ಆಗ್ತಾಯಿತ್ತು. ನನಗೂ ನನ್ನ ಮಗನಿಗೂ ಎಳ್ನೀರು ಕಬ್ನಾಲು ಅಂತಂದರೆ ತುಂಬ ಇಷ್ಟ. ಎಲ್ಲೆಲ್ಲಿ ನೋಡ್ತೀವೋ ಆದಷ್ಟು ಅಲ್ಲಿ ಅದನ್ನೆಲ್ಲ ಕುಡಿತಾ ಇರ್ತೀವಿ. ಹಾಗೆ ಹೋಗ್ತಾ ಆನ್ ದ ವೇ ಮಡಿಕೇರಿ ರೀಚ್ ಆದಾಗ ಈ ರೀತಿ ಮಳೆ ಬರ್ತಾ ಇತ್ತು, ಸಿಕ್ಕಾಬಟ್ಟೆ ಜೋರಾಗೆ ಮಳೆ ಬರ್ತಾ ಇತ್ತು. ನಾನು ಅದಾದಮೇಲೆ ನಾನು ಅಷ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗ ಮಲಗಿಬಿಟ್ಟ. ಜೊತೆಗೆ ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು, 4 days ನೀರಲ್ಲಿ ಆಟಾಡಿ ಓಡಾಡಿ. ಚೆನ್ನಾಗಿತ್ತು. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ, ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.